ಇದು ನನಗೆ ನೀವು ಗಿಫ್ಟ್ ಕೊಡ್ತೀರಂತೆ. ಗೈಸ್ ನಮ್ಮಮ್ಮ ಮಾಡಲ್ ಆಗ್ಬಿಟ್ಟಿದ್ದಾರೆ ಗೈಸ್ ನೋಡಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಡಬೇಕು. ಸೊ ಇವತ್ತು ನಮ್ಮ ಅಮ್ಮನ ಜೊತೆ ಒಂದು ಫಸ್ಟ್ ಟೈಮ್ ಒಂದು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ. ಒಂದು ಗೋಲ್ಡ್ ಶಾಪ್ ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ, ಹೊರಡೋಣ ಬೇಗ. ಆಟೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಫಸ್ಟ್ ಟೈಮ್ ನಮ್ಮ ಅಮ್ಮನ ಜೊತೆ ಒಂದು ಕೊಲಾಬ್ರೇಷನ್ ವಿಡಿಯೋ ಮಾಡ್ತಾ ಇರೋದು. ಕರೀತಿದ್ದ, ನಾನು ಹೋಗ್ತಾ ಇರ್ಲಿಲ್ಲ. ಈ ಸರಿ ಮನಸ್ಸು ಮಾಡಿ ಹೋಗ್ತಾ ಇದ್ದೀನಿ. ಬನ್ನಿ ಬನ್ನಿ ಹೊರಡೋಣ, ಲೇಟ್ ಆಗೋಯ್ತು, ಆಟೋ ಬಂದಿದೆ, ಲೆಟ್ಸ್ ಗೋ. ಏನ್ ತರ್ತಿದ್ದೆ? ರೋಷನ್ಗೆ ಚಿತ್ರಾನ್ನ ತಗೋಬಿಡ್ತಾ. ಗೈಸ್ ಬಂದಿದ್ದೀವಿ ಮಲ್ಲೇಶ್ವರಂಗೆ, ಇಮ್ಮಡಿ ಜ್ಯುವೆಲ್ಸ್. ಇಲ್ಲೇ ಕೊಲಾಬ್ರೇಷನ್ ಇರೋದು ನಮ್ದು. ನಮ್ಮ ಅಮ್ಮ ರೋಡ್ ಉದ್ದಕ್ಕೂ ಪಾಪ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿರೋ ತರ ಇಣಕಿ 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 ನೋಡ್ಕೊಂಡ್ ಬಂದ್ರು. ಯಾಕಮ್ಮ ನೋಡಿಲ್ವ ಬೆಂಗಳೂರು ನೀನು? ಮತ್ತೆ ಸುಮ್ಮನೆ ನೋಡಿದೆ. ಬಂದಿದೀವಿ, ಕೆಲಸ ಮುಗಿಸ್ಕೊಂಡು ನಮ್ಮ ಅಮ್ಮನ ಸ್ವಲ್ಪ ಅಲ್ಲಿ ಇಲ್ಲಿ ರೌಂಡ್ ನೋಟ್ಸ್ ಏನಾದ್ರು ಕೊಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಗೈಸ್. ಮರ ಗಿಡಗಳೆಲ್ಲ ಇದಾವಲ್ಲ ಅಂತ. ಹಲೋ, ರೋಷನಿಗೆ ಚಿತ್ರಾನ್ನ ತರಬೇಕಾಗಿತ್ತು ಅಂತಾರ ನಮ್ಮಮ್ಮ. ಅಲ್ಲ ಬರ್ತಾನೆ ಅಂತ ಹೇಳಿದ್ರೆ ಇಲ್ಲೇ ಹತ್ರ ಅಲ್ವಾ, ಹಿಂಗೆ ಕರ್ಸ್ಕೊಂಡು ಬನ್ನಿ. ಗೈಸ್ ಏನ್ ಗೊತ್ತಾ, ಅಲ್ಲಿ ಆಲ್ರೆಡಿ ಬೇರೆ ಇನ್ಫ್ಲುಯೆನ್ಸರ್ ಯಾರೋ ಒಬ್ರು ಬಂದಿದ್ದಾರೆ, ಅವ್ರು ಶೂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿವರೆಗೂ ಅಮ್ಮನ ಕರ್ಕೊಂಡ್ಬಂದು ಕಾಫಿ ಕುಡಿಯೋಣ ಅಂತ. ಕಾಫಿ ಹೇಗಿದೆ ಅಂತ ಕೇಳೋಣ ಇದೆ. ನಮ್ಮಮ್ಮ ಆಚೆ ಏನೂ ತಿನ್ನೋದು ಇಲ್ಲ, ಏನೂ ಕುಡಿಯೋದು ಇಲ್ಲ ಜಾಸ್ತಿ. ಕೇಳೋಣ ಇದೆ ಅವರು ಏನು ಹೇಳ್ತಾರೆ ಅಂತ. ನಾನು ಮುಂಚೆನೇ ಹೇಳ್ಬಿಡ್ತೀನಿ, ನಾನು ಮಾಡೋ ಕಾಫಿನೇ ಚೆನ್ನಾಗಿರುತ್ತೆ ಮನೇಲಿ ಅಂತ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನು ಹೇಳ್ತಾರೆ. ಅಮ್ಮ ಹೇಗಿದೆಯಮ್ಮ ಕಾಫಿ? ನಿಜ ನಿಜ ಚೆನ್ನಾಗಿದೆ. ಉಲ್ಟಾ ಹೇಳ್ಬಿಟ್ರೆ ಗೈಸ್, ಛೇ ವೇಸ್ಟೆಡ್. ಅವ್ರು ಬರಕ್ಕೆ ಇಲ್ಲಿ ತಕ್ಕ ಬಂದೆ Ready? 3, 2, 1, start. ಲಾಸ್ಟ್ ಅಲ್ಲಿ ನಂಗೆ ಹೇಗೆ ಇರ್ಬೇಕು ಅಲ್ವಾ? ಇಲ್ಲಿ ಬ್ರೌನ್ ಮುತ್ತಿನ ಸಾರನ ಅಲ್ಲಿ ಅದ ಮುತ್ತಿನ ಸರ ಬೇಕಂತ ಗೈಸ್ ನಮ್ಮ ಅಮ್ಮ ಹೇಳಿ. ನನ್ನ ಬ್ಲಾಗ್ ಹೇಳಿ. ಹಲೋ, ನಾನು 1.5 hour ವೆಯ್ಟ್ ಮಾಡಿಸಿದ್ದಾರೆ. ನೋಡ್ಕೊಳ್ಳಿ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಎಲ್ಲರೂ ಕಮೆಂಟ್ಸ್ ಹೋಗ್ಬಿಟ್ಟು ಬೇರೆ. ನಿಮ್ಮ ಬಳೆ ಸೈಜ್ ಮ್ಯಾಮ್ ಸಾಂಗ್ ಯಾವ್ದು ಹಾಕ್ಸಿ? ಇನ್ನ ಅಂತ ಇಟ್ಕೊಳ್ಳಿ. ಹಂಗೆ ತಗೊಬೇಕು ಅಂದರೆ 60 ಆಗುತ್ತೆ. ಹೌದಾ? ಬೇಕಮ್ಮ ಸರ್ ಮದುವೆ ತಗೊಂಡು ಕಾಣಿಸ್ತೈತೆ. ಇದಾಗಲಿ ಇದಾಗಲಿ ನೆಕ್ಸ್ಟ್ ಟೈಮ್ ಇದಾಗಲಾ? ಒಂದು ನಿಮಿಷ. ರೆಡಿ? 3, 2, 1, ಸ್ಟಾರ್ಟ್. ನಮ್ಮಮ್ಮ ಪಾಪ ಫಸ್ಟ್ ಟೈಮ್ ಈ ಥರ ಆಚೆ ಒಂದು ವೀಡಿಯೋ ಶೂಟ್ ಮಾಡ್ತಾ ಇರೋದು. ನಾನು ಮನೇಲಿ ಹಿಂಸೆ ಕೊಟ್ಟು ವೀಡಿಯೋಸ್ ಮಾಡಿಸ್ತೀನಿ, ಅದು ಆಚೆ ಒಂದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಓಕೆನಾ? ಇನ್ನೊಂದು ಸ್ವಲ್ಪ ನಿಂತ್ಕೋಬೇಕು. ಇನ್ನೊಂದು ಸ್ವಲ್ಪ ಅಲ್ಲೇ ನೋಡಿ. ನಾನು ಹೇಳ್ದಾಗಿದ್ದೀನಿ ನನ್ನ ಕಡೆ. 2, 1, start. 2, 1,
ಬ್ರೋ ಇನ್ನೊಂದ್ಸಲ ರೆಡಿ ಇನ್ನೊಂದ್ಸಲ ರೆಡಿ 3 2 1 ಸ್ಟಾರ್ಟ್ ಓಕೆನಾ ಬಾಡಿ ಲೋಷನ್ ಹಚ್ಬಿಡಿ ಸ್ವಲ್ಪ ಆಯಿಲ್ ಇಲ್ಲ ಸರ್ ಅವ್ರು ಪಾಪ ಹಂಗೆ ನಡ್ಕೊಂಡು ಇರೋ ಯಾವ ಥರ ತೋರಿಸ್ಕೊಂಬರೋದು ಸುಮ್ಮನೆ ನಡ್ಕೊಂಬರೋದು ಆ ಕಡೆ ನೋಡ್ಕೊಂಡು ಜಸ್ಟ್ ಒಂದು ಮುಂದೆ ಹೋಗಿ ಗೈಸ್ ನಮ್ಮಮ್ಮ ಮಾಡಲ್ ಆಗ್ಬಿಟ್ಟಿದ್ದಾರೆ ಗೈಸ್ ನೋಡಿ ಮಾಡಲ್ ಆಗ್ಬಿಟ್ಟಿದ್ದಾರೆ ನಮ್ಮಮ್ಮ ಕಾಣಿಸುತ್ತಾ ಅಂತ ಸ್ವಲ್ಪ ಇದು ಇಸ್ಕೊಡ್ಲಾ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಸರಿ ಸರ್ ಒಂದ್ಸಲ ಆಗ್ತದೆ ಇಲ್ಲ ನಾನು ಬಿಚ್ಚಲ್ಲ ಓಡೋಗ್ಬಿಡಿ ನಿಮಗೆ ಆಯ್ತು ಗೈಸ್ ಹುಲಿ ಉಗ್ರು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಇದು ಸುಮ್ಮನೆ ಆಮೇಲೆ ಕೇಸ್ ಹಾಕ್ಬಿಟ್ಟು ಒರಿಜಿನಲ್ ಅಲ್ಲ ತಾನೆ ನೋಡಿ ಅಂಗಡಿಯವರು ಹೇಳಿದ್ದಾರೆ ನೋ ಗೈಸ್ ದಿಸ್ ಈಸ್ ಡೂಪ್ಲಿಕೇಟ್ ನೋಡಿ ಇಲ್ಲಿ ಓಕೆ ಆಮೇಲೆ ಹಾಕೊಂಡು ಹೋಗ್ಬಿಟ್ಟಿರೋ ನಾನು ಸಿಲ್ವರ್ ಓಕೆ ಇದು ನನಗೆ ನೀವು ಗಿಫ್ಟ್ ಕೊಡ್ತೀರಂತೆ ಆಯ್ತು ಇದ್ದೇ ಅದಾವೆ ನೋಡೋದು ಫಸ್ಟ್ ನಿನ್ನೆ ಮಾಡ್ಕೊಂಡು ಅದೊಂದು ಮಾಡಿ ಇರೋ ಈ ಸೈಡ್ ಹಾಂ ಮತ್ತೆ ಇಲ್ಲ ವಿಷ್ಣುವರ್ಧನಲ್ಲ ನಾನು ನಾನು ಎಲ್ಲರೂ ನೋಡ್ತಾ ಹೇಳಿ ಒಂದು ಸ್ವಲ್ಪ ಅಷ್ಟೇ ಹೇಳಿ ಲೆಫ್ಟ್ ಮೇಲಿಟ್ಟು ಹಾಂ ಒಂದ್ಸಲ ಮಾಡಿದ್ದೆ ಅನ್ಸುತ್ತಲ್ಲ ಅಷ್ಟೇ ಮರ್ಯಾದೆ ನಾನು ನೀವೆಲ್ಲ ನನ್ನನ್ನೇ ನೋಡ್ತಾ ಇದ್ರ ಮತ್ತೆ ಸೈಕ್ ಆಗಿದೆ ಬರೋಬರ ಇದನ್ನ ಸ್ವಲ್ಪ ಕಡೆ ಬೇಡ ಬಿಟ್ಕೊಂಬೇಡ ಹಂಗೆ ಸ್ವಲ್ಪ ಹತ್ರ ಆ ಕಡೆ ನೋಡ್ತಾರ ಅವ್ರು ಹೇಳಿದ್ಮೇಲೆ ಈ ಕಡೆ ತಿರುಗಬೇಕು ಎಷ್ಟೊತ್ತಾಯ್ತು ರೋಷನ್ 2 ವಾರ ಆಯ್ತಾ ನಾವು ಬಂದು ಹಾಯ್ ಅಭಿ ಜಗ್ಗೇಶ್ ಅವರೇ ಹಾಯ್ ಏನು ಸಮಾಚಾರ ನಾನು ನೀವು ಮಂಡ್ಯದ ಗಂಡು ಇದಕ್ಕೆ ಡಬ್ಬಿಲ್ಲ ತಾರೆ ಇಲ್ಲ ಯೂಟ್ಯೂಬ್ ಜೋರಾಗಿ ಹಿಂಗೆ ನಿಂತ್ಕೊಳುತ್ತಲ್ಲ ಏನು ಮಾಡ್ತೀರಾ ನೀವು ಹಿಂಗೆ ನಿಲ್ಲಿಸ್ತೀನಿ ಏನು ಮಾಡಿದ್ರು ನೀವು ಹಿಂಗೂ ಚೆನ್ನಾಗಿದೆ ಕಲರ್ ಎಲ್ಲ ಹೊಡ್ಸ್ಬಿಟ್ಟಿದ್ದೀರಾ ಜೋರಾಗಿ ಅಂದರೆ ಅದು
ಅವಾಗ ತಾನೇ ಇದಕ್ಕೆ ಟೆಂಪೋಗೆ ಬಣ್ಣ ಹೊಡೆದಿದ್ರು ಫ್ರೆಂಡ್ ಅಂತ ಮಾತಾಡ್ಕೊಂಡು ನಿಂತು ಹಿಂಗೆ ವರ್ಕೊಂಡಿದ್ರಿ ಅದಂಗೆ ಆಗ್ಬಿಟ್ಟದೆ. ಗೈಸ್ ದಯವಿಟ್ಟು ನಮ್ಮ ಕನ್ನಡದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನನ್ನನ್ನು ಸಪೋರ್ಟ್ ಮಾಡಿ ಏನೋ ಒಂದು ಹೊಸದಾಗಿ ಓಪನ್ ಮಾಡಿದ್ದೀರಾ ಮಂಡ್ಯ ಬ್ರ್ಯಾಂಡ್ ಅಂತ ಮಂಡ್ಯ ಬಟ್ಟೆನಾ ಖಂಡಿತವಾಗ್ಲೂ ಎಲ್ಲರೂ ದಿನ ವಿಸಿಟ್ ಮಾಡ್ಬಿಟ್ಟು ಅದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ. ಎಲ್ಲರೂ ಬನ್ನಿ, ನಾನು ಅದನ್ನು ಒಂದಿನ ಅಲ್ಲ, ಇದೇ ಭಾನುವಾರ ಓಪನಿಂಗ್ ಐತೆ. ಓಪನಿಂಗ್ ಎಲ್ಲಿ ಲೊಕೇಶನ್ KM ದೊಡ್ಡಿ ಭಾರತಿ ಕಾಲೇಜಿಂದ ಜಸ್ಟ್ 200 ಮೀಟರ್ಸಲ್ಲಿ ಐತೆ. ಖಂಡಿತವಾಗ್ಲೂ 100% ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ. ನಾನು ಬಂದ್ಬಿಟ್ಟು ವಿಸಿಟ್ ಮಾಡ್ತೀನಿ ಒಂದು ಖಂಡಿತ ಎಲ್ಲರೂ ಇವ್ರನ್ನೂ ಫಾಲೋ ಮಾಡಿ, ಎಲ್ಲರನ್ನೂ ಫಾಲೋ ಮಾಡಿ, ನನ್ನೂ ಫಾಲೋ ಮಾಡಿ, ಎಲ್ಲರನ್ನೂ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಗೈಸ್ ಕೊಲಾಬ್ರೇಷನ್ ಮುಗೀತು, ತುಂಬ ಎಂಜಾಯ್ ಮಾಡಿದ್ವಿ. ಅಮ್ಮಂಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹೇಗಿತ್ತಮ್ಮ? ಸಖತ್ತಾಗಿತ್ತು, ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿ ಅಲ್ಲೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಅಲ್ಲೇ ಇರೋಣ ಅನಿಸ್ತಾ ಇತ್ತಾ? ಊರಿಗೆ ಹೋಗಲ್ವಾ? ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ, ಕ್ಯಾಮ್ರಾಮನ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಅವರೇ ಹೇಳ್ಕೊಟ್ಟು ತುಂಬ ಚೆನ್ನಾಗಿ ಮಾಡಿಸಿದ್ರು. ತುಂಬ ಖುಷಿ ಆಯಿತು. ಹೋಗೋ ಕಡೆ ಕೊಲಾಬ್ರೇಷನ್ಸ್ ಎಲ್ಲ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ. ಒಂದೊಂದು ಕಡೆ ಮುಖಾನ ಒಳ್ಳೆ ಹೆಂಗೆಂಗೋ ಇಟ್ಕೊಂಡು ಇದು ಮಾಡ್ತಾರೆ, ಅದು ಇಷ್ಟನೇ ಆಗಲ್ಲ. ಇದು ತುಂಬ ಚೆನ್ನಾಗಿತ್ತು ಗೈಸ್. ಅಷ್ಟೇ, ಆಮೇಲೆ ಕಲೆಕ್ಷನ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಇದರಲ್ಲೂ ಪ್ರಮೋಷನ್ ಮಾಡ್ದಲ್ಲ, ನಾನು ನೋಡಿದ್ದು ಹೇಳ್ತಾ ಇದ್ದೀನಿ. ಸೊ ಇಷ್ಟ ಆಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಸಾಗರಲ್ಲಿ ಮಿಲ್ಕ್ ಶೇಕ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನಾನು ಯಾವಾಗ ತುಂಬ ಸತಿ ಕುಡಿದಾನೆ ಇರ್ತೀನಿ. ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನಾನು ತುಂಬ ಸತಿ ಹೇಳಿದ್ದೀನಿ. ನಮ್ಮ ಅಮ್ಮಂಗೆ ಟೇಸ್ಟ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಪ್ಪ, ನಮ್ಮಮ್ಮ ಸೌತೆಕಾಯಿನೂ ಫೋರ್ಕಲ್ಲೇ ತಿಂತವ್ರು. ಮಾಡಲಾಗ್ಬಿಟ್ಟು ಫುಲ್ಲು ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆ ನಮ್ಮಮ್ಮಂಗೆ. ಸೌತೆಕಾಯಿನೂ ಫೋರ್ಕಲ್ಲಿ ತಿಂತಾ ಇದ್ದಾರೆ ಗೈಸ್. ಹಾಂ, ಫುಲ್ ಆ್ಯಟಿಟ್ಯೂಡಾ ಮಾಡಲಾಗ್ಬಿಟ್ಟು, ಫುಲ್ ಅಫಿಷಿಯಲ್ ಮಾಡಲಾಗ್ಬಿಟ್ಟು, ಕೈಯಲ್ಲಿ ಮುಟ್ಬಾರ್ದು ಅಂತ. ಹಾಂ, ಆಮೇಲೆ ಮಂಚೂರಿ ತಿಂದ್ಬಿಟ್ಟು ಈರುಳ್ಳಿ ತಿನ್ಬೇಕು, ಆಮೇಲೆ ಗ್ಯಾಸ್ಟ್ರಿಕ್ ಆಗಲ್ಲ. ಬಾಯಿ ವಾಸನೆ ಬರುತ್ತಮ್ಮ. ಊಟ ಮಾಡಿದ್ದಾಯಿತು. ವಿ ಆರ್ ಹ್ಯಾವಿಂಗ್ ಅಂದರೆ ವಿ ಆರ್ ಡ್ರಿಂಕಿಂಗ್ ಮ್ಯಾಂಗೋ ಮಿಲ್ಕ್ ಶೇಕ್. ಇವಾಗ ನಮ್ಮಮ್ಮಂಗೆ ಟೇಸ್ಟ್ ಮಾಡಿಸ್ಬಿಟ್ಟು ನೋಡೋಣ. ನಮ್ಮಮ್ಮ ಫುಲ್ ಆಯಿತು ಬೇಡ ಅಂತವ್ರೆ. ಟೇಸ್ಟ್ ಮಾಡಿಸಿ ಕೇಳೋಣ ಹೇಗಿರುತ್ತೆ. ತಿನ್ನೋಣಮ್ಮ, ಹೇಗಿದೆ? ನಿಜ ಹೇಳಿ, ಕರೆಕ್ಟಾಗಿ ಹೇಳೋ. ಚೆನ್ನಾಗಿಲ್ಲ? ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ಪೂನ್ ತಿಂದು ನೋಡ್ತೀನಿ. ನಾವು ಅಮ್ಮ ತಿನ್ಬಿಟ್ಟು ಅಂತವ್ರೆ. ಮೋಕಿ ಥರ. ಮೋಕಿನೂ ಅಷ್ಟೇ ತಿನ್ಬಿಟ್ಟು ಮಾತಾಡಕ್ ಬರ್ತಾ ಇಲ್ಲ, ಬರುತ್ತೆ ಬಿಡ್ತಾ ಇಲ್ಲ ಅದಕ್ಕೆ. ಹೊಡ್ತಾ ಇದ್ದೀನಿ. ರೋಷನ್ ಹೊಡ್ತಾನೆ ಇವಾಗ. ರೋಷನ್ ಒಂದು ಬಾಯ್ ಹೇಳ್ಬಿಟ್ಟು ಹೋಗ್ಬಿಡೋಣ. ಬಾಯ್ ರೋಷನ್. ಗೈಸ್, ಒಂದು ನಾರ್ಮಲ್ ಡೈಲಾಗ್ ಹೇಳಕ್ಕೆ ಅದನ್ನ ರೆಕಾರ್ಡ್ ಮಾಡೋದು ಮಾತ್ರ. ಒಂದು ನಾರ್ಮಲ್ ಡೈಲಾಗ್ ಹೇಳೋಕೆ ಎಷ್ಟೋ ತೊಗೊಂಡ್ರು ಗೊತ್ತಾ? ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಒಂದೇ ಒಂದು ಡೈಲಾಗ್. ಅದನ್ನು ಎಷ್ಟೋ ಶೂಟ್ ಮಾಡಿದ್ದೀನಿ, ತೋರಿಸ್ತೀನಿ. ಬೇಡ ಅದನ್ನು ತೋರಿಸಲ್ಲ. ಅವಾಗಲೇ ನಾನು ಹೊರಡ್ಬೇಕೆಲ್ಲೋ ಲೇಟ್ ಆಗ್ತಾಯಿದೆ, ಅವ್ರಿಗೂ ಊರಿಗೆ ಟೈಮ್ ಆಗ್ತಾಯಿದೆ. ಒಂದು ಡೈಲಾಗ್ ಒಂದು 2 ವರ್ಡ್ ಡೈಲಾಗ್ ಹೇಳೋಕ್ಕೆ ಅರ್ಧ ಗಂಟೆ ಮಾಡ್ಬಿಟ್ರು. ಹಿಂಗೆ ಅಂದ್ಬಿಟ್ರೆ